ವೈದ್ಯೋ ನಾರಾಯಣೋ ಹರಿಯೇ ಆರೋಗ್ಯವೇ ಭಾಗ್ಯ ಎಂಬ ಮಾತನ್ನ ನಾವು ಹಿಂದೆಲ್ಲ ಹಿರಿಯರು ಅನುಭವಿಕರ ಬಾಯಿಯಲ್ಲಿ ಮಾತ್ರ ಕೇಳ್ತಾ ಇದ್ವಿ. ಆದ್ರೀಗ ಬ್ಯುಸಿ ಶೆಡ್ಯೂಲ್ನಲ್ಲಿ ಬದುಕುತ್ತಿರುವ ಸಮಾಜಕ್ಕೆ ಚಿಕ್ಕ ಮಕ್ಕಳಿಂದಲೇ ಆರೋಗ್ಯದ ಬಗ್ಗೆ ಕಾಳಜಿ ಹಾಗೂ ಆರೋಗ್ಯದ ಮಹತ್ವ ತಿಳಿಸುವುದು ಅನಿವಾರ್ಯವಾಗಿದೆ. ಇದೇ ನಿಟ್ಟಿನಲ್ಲಿ ಹೊರಹೊಮ್ಮುತ್ತಿರುವ ನೂತನ ಆಯುರ್ ಆರೋಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಟ್ರೆಂಡಿಂಗ್ನಲ್ಲಿರೋ ಟಾಪಿಕ್ ಅಂದ್ರೆ ಅದು ಡಯಟ್. ಹೌದು, ಪರಸ್ಪರ ಚರ್ಚಿಸಲ್ಪಡುವ ಸಾರ್ವಜನಿಕ ಹಾಗೂ ಸಾರ್ವಕಾಲಿಕ ಪರಿಕಲ್ಪನೆ ಕೂಡ ಇದಾಗಿದೆ. ಆದರೆ ಸರಿಯಾದ ಪಥ್ಯದ ಬಗ್ಗೆ ಬಹಳಷ್ಟು ಜನರಲ್ಲಿ ಸರಿಯಾದ ಮಾಹಿತಿ ಇಲ್ಲ. ಯಾರೆಲ್ಲ ಸರಿಯಾದ ವಿಧಾನದಲ್ಲಿ ಡಯಟ್ ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಅಲ್ಲದೆ ತಪ್ಪಾದ ರೀತಿಯಲ್ಲಿ ಡಯಟ್ ಮಾಡಿದ್ರೆ ಏನೆಲ್ಲ ಸೈಡ್ ಎಫೆಕ್ಟ್ ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನ ತಿಳಿಯೋದು ಇನ್ನೂ ಇಂಪಾರ್ಟೆಂಟ್. ಹಾಗಾದ್ರೆ ಡಯಟ್ ಮಾಡುವ ಸರಿಯಾದ ವಿಧಾನ ಯಾವುದು? ಆರೋಗ್ಯ ಮತ್ತು ತೂಕವನ್ನ ನಿರ್ವಹಿಸಲು ನಿರ್ದಿಷ್ಟ ಪೌಷ್ಟಿಕಾಂಶದ ಸೇವನೆ ಹೇಗಿರಬೇಕು? ಸಮತೋಲಿತ ಆಹಾರವನ್ನ ಒಳಗೊಂಡಿರುವಂತೆ ಡಯಟ್ ಪ್ಲಾನ್ ಮಾಡುವುದು ಹೇಗೆ? ಪೋಷಕಾಂಶಗಳನ್ನ ಸಮತೋಲನಗೊಳಿಸುವ ವಿಧಾನ ಯಾವುದು? ಈ ಎಲ್ಲ ವಿಚಾರಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ಆಹಾರ ತಜ್ಞೆ ಆದಂತಹ ಡಾಕ್ಟರ್ ಉಷಾ ಹರೀಶ್. ಉತ್ತಮವಾದ ಆಹಾರ ಅಂದ್ರೆ ಎಲ್ಲ ಒಳ್ಳೆ ಆಹಾರ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಪೋಷಕಾಂಶಗಳನ್ನು ಒಳ್ಳೆಯ ಪೋಷಕಾಂಶಗಳನ್ನು ಒಳಗೊಂಡ ಒಂದು ಆಹಾರವನ್ನು ನಾವು ಒಂದು ಬ್ಯಾಲೆನ್ಸ್ ಡಯಟ್ ಅಂತ ಕರಿತೀವಿ. ಈ ಪೋಷಕಾಂಶಗಳು ಯಾವ್ಯಾವುದು, ಇದರ ಹೇಗೆ ನಿರ್ವಹಣೆ, ಎಷ್ಟು ಪ್ರಮಾಣದಲ್ಲಿ ಇದನ್ನು ತಗೊಳ್ಬೇಕು ಅಂತ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಈ ಪೋಷಕಾಂಶಗಳನ್ನು 2 ವಿಧಗಳಾಗಿ ವಿಂಗಡಿಸಿದ್ದೀವಿ. ಅದರಲ್ಲಿ ಏನು ಅಂತಂದರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್. ನ್ಯೂಟ್ರಿಯೆಂಟ್ಸ್ ಅಂದರೆ ಪೋಷಕಾಂಶಗಳು. ಸೊ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಂದರೆ ನಮಗೆ ಸ್ವಲ್ಪ ಅಧಿಕವಾಗಿ ಪ್ರಮಾಣದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂತ ಕರಿತೀವಿ. ಇದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಯಾವ್ಯಾವುದು ಅಂತಂದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಮತ್ತು ಫ್ಯಾಟ್, ಕೊಬ್ಬಿನಾಂಶ. ಇದನ್ನು ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಆಹಾರದಲ್ಲಿ ಸೇವಿಸಬೇಕಾಗತ್ತೆ. ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಹೆಸರೇ ಹೇಳುವಂತೆ ಮೈಕ್ರೋ, ಸ್ವಲ್ಪ ಪ್ರಮಾಣದಲ್ಲಿ ಅತ್ಯಗತ್ಯವಾಗಿ ಬೇಕಾಗಿರುವಂತಹ ಒಂದು ಪೋಷಕಾಂಶ, ಅದು ವಿಟಮಿನ್ಸ್ ಮತ್ತು ಮಿನರಲ್ಸ್. ಸೊ ಈಗ ಈ ಎರಡೂ ಕ್ಲಾಸಿಫೈ ಮಾಡಿರುವಂತಹ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ಪೂರ್ತಿ ಪ್ರಮಾಣದಲ್ಲಿ ನಾವು ತಗೊಂಡಾಗ ಮಾತ್ರ ಅದನ್ನು ಬ್ಯಾಲೆನ್ಸ್ ಡಯಟ್ ಅಂತ ಕರಿತೀವಿ. ಎಷ್ಟು ಪ್ರಮಾಣಗಳು ಬೇಕು ಈ ಪೋಷಕಾಂಶಗಳು ಅಂದರೆ ಕಾರ್ಬೋಹೈಡ್ರೇಟ್ಸ್ ನಮಗೆ 50% ಬೇಕು. ಸೊ ಟೋಟಲ್ ಕ್ಯಾಲೋರೀಸಲ್ಲಿ ನಮಗೆ 50% ಕಾರ್ಬೋಹೈಡ್ರೇಟ್ಸ್ ಬೇಕಾಗುತ್ತೆ. ಇದರ ಕೆಲಸ ಏನು ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ದಿನನಿತ್ಯ ನಮಗೆ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಸಿಕ್ಕಾಗ ನಮ್ಮ ಶಕ್ತಿಯ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಆಗುತ್ತೆ. ಅಂದರೆ ಕಾರ್ಬೋಹೈಡ್ರೇಟ್ಸಿಂದ ನಮಗೆ ಎನರ್ಜಿ ಸಿಗುತ್ತೆ. ಸೊ ಈ ದಿನನಿತ್ಯ ಕೆಲಸ ಮಾಡಬೇಕು ಅಂತಂದರೆ ನಮಗೇನು ಬೇಕು? ಶಕ್ತಿ ಬೇಕು. ಆ ಶಕ್ತಿ ಸಿಗುವಂತಹ ಒಂದು ಪೋಷಕಾಂಶ ಅಂದರೆ ಕಾರ್ಬೋಹೈಡ್ರೇಟ್ಸ್. ಈ ಕಾರ್ಬೋಹೈಡ್ರೇಟ್ಸ್ ಯಾವುದರಲ್ಲಿ ಸಿಗುತ್ತೆ? ನಾವು ದಿನನಿತ್ಯ ಒಂದು ಊಟ ಅಂತ ಏನು ಮಾಡ್ತೀವಿ, ಅನ್ನ, ರಾಗಿ, ಜೋಳ, ಚಪಾತಿ, ಇದನ್ನೆಲ್ಲ ಕಾರ್ಬೋಹೈಡ್ರೇಟ್ಸ್ ಅಂತಲೇ ಕರೆಯೋದು. ಇದು ನಮಗೆ ಒಂದು ಪ್ಲೇಟಲ್ಲಿ 50% ಬೇಕಾಗುತ್ತೆ. ಆಮೇಲೆ ಈ ಪ್ರೋಟೀನ್ ಅನ್ನುವಂತಹ ಒಂದು ದಿನನಿತ್ಯ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಪೋಷಕಾಂಶ. ಇದು ಬೆಳವಣಿಗೆಗೆ ಬೇಕು, ಮಾಂಸಖಂಡಗಳ ನಿರ್ವಹಣೆಗೆ ಬೇಕು, ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂತಹ ಒಂದು ಪೋಷಕಾಂಶ ಅಂತ ಹೇಳ್ತೀವಿ. ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಪೋಷಕಾಂಶ. ಇದು ಯಾವುದರಲ್ಲಿ ನಮಗೆ ದೊರಕುತ್ತದೆ ಅಂತಂದರೆ ದಿನನಿತ್ಯ ನಾವು ಸೇವಿಸುವಂತಹ ಬೇಳೆಕಾಳುಗಳಲ್ಲಿ 2 ಥರ ಇರುತ್ತೆ. ಒಂದು ಸಸ್ಯ ಆಹಾರದಲ್ಲಿ ಪ್ಲ್ಯಾಂಟ್ ಪ್ರೋಟೀನ್ ಹಾಗೂ ಅನಿಮಲ್ ಪ್ರೋಟೀನ್ ಅಂತ ಕರಿತೀವಿ. ಸಸ್ಯ ಆಹಾರಗಳಲ್ಲಿ ಪ್ರೋಟೀನಲ್ಲಿ ಸಿಗಿರುವಂಥದ್ದು ಬೇಳೆಕಾಳುಗಳಲ್ಲಿ ಪ್ರಮುಖವಾಗಿ ಸಿಗುವಂಥದ್ದು ಬೇಳೆಕಾಳುಗಳಲ್ಲಿ ಸಿಗುತ್ತೆ. ಹಾಗೂ ಪ್ರಾಣಿಜನ್ಯ ಪ್ರೋಟೀನ್ಗಳಲ್ಲಿ ಸಿಗುವಂಥದ್ದು ಅಂತಂದರೆ ನಾವು ಯಾವ ಮೊಟ್ಟೆಗಳಲ್ಲಿ, ಬೇಯಿಸಿದ ಮೊಟ್ಟೆಗಳಲ್ಲಿ, ಆಮೇಲೆ ಕೆಲವು ನಾನ್ ವೆಜ್ಗಳಲ್ಲೂ ಕೂಡ ಈ ಪ್ರೋಟೀನ್ ಅಂಶ ನಮಗೆ ಸಿಗುತ್ತೆ. ಈ ಪ್ರೋಟೀನ್ ಅನ್ನುವಂತಹ ಒಂದು ಪೋಷಕಾಂಶ ಇದೆಯಲ್ಲ, ಇದನ್ನು ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಂಡು ಎಷ್ಟು ಬೇಕಾದರೂ ತಗೊಳ್ಬೋದು, ಎಲ್ಲರೂ ತಗೊಳ್ಬೇಕು, ಹಾಗಲ್ಲ ಇದು. ಸೊ ಪ್ರೋಟೀನ್ ಕೂಡ ಅದು ವ್ಯಕ್ತಿಯ ವೈದ್ಯಕೀಯ ಹಿನ್ನೆಲೆ ಪ್ರಕಾರ ನಾವು ಕೊಡಬೇಕಾಗತ್ತೆ. ಕೆಲವು ವೈದ್ಯಕೀಯ ಹಿನ್ನೆಲೆಯಲ್ಲಿ ಪ್ರೋಟೀನ್ ಅಂಶವನ್ನು ಕಡಿಮೆ ಮಾಡಬೇಕಾಗತ್ತೆ. ಅಂತಹ ವ್ಯಕ್ತಿಗಳಲ್ಲಿ ನಾವು ನೋಡಿ ಆ ಪ್ರೋಟೀನ್ ಎಷ್ಟು ಕೊಡಬೇಕಾಗತ್ತೆ ಅಂತ ನಾವು ಆಹಾರದಲ್ಲಿ ನಿರ್ವಹಣೆ ಮಾಡ್ತೀವಿ.
ಸೊ ಎಷ್ಟು ಕೊಡಬೇಕಾಗತ್ತೆ ಅಂತಂದರೆ ಇದನ್ನು ನಾವು ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ 1 ಗ್ರಾಮ್ ಪರ್ kg ಅಂತ ಹೇಳ್ತೀವಿ. ಹೇಗೆ ಇದನ್ನು ತಿಳಿಸೋದು ಅಂತಂದರೆ ನಮ್ಮ ಐಡಿಯಲ್ ಬಾಡಿ ವೆಯ್ಟ್, ವ್ಯಕ್ತಿಯ ಐಡಿಯಲ್ ಬಾಡಿ ವೆಯ್ಟ್ ಅಂತ ಇರುತ್ತೆ. ಎತ್ತರಕ್ಕೆ ತಕ್ಕ ಒಂದು ತೂಕ ಇರಬೇಕು ಅಂತ ಇದೆ. ಸಾಮಾನ್ಯವಾಗಿ ಉದಾಹರಣೆಗೆ ಒಂದು 5.5 ಅಡಿ ಎತ್ತರ ಇರುವಂಥ ವ್ಯಕ್ತಿ 60ರಿಂದ 65 kg ಇರಬೇಕು ಅಂತ ಇದೆ. ಸೊ 65 kg ಇರಬೇಕು ಅಂತಂದರೆ ನಿಮ್ಮ ಪ್ರೋಟೀನ್ ಎಷ್ಟಿರಬೇಕು ಅಂತಂದರೆ 65 ಗ್ರಾಮ್ಸ್ನಷ್ಟು ಪ್ರೋಟೀನ್ ದಿನನಿತ್ಯ ಸೇವಿಸಬೇಕಾಗತ್ತೆ. ಸೊ ಈ 65 ಗ್ರಾಮ್ ಪ್ರೋಟೀನ್ ಕೂಡ ಎಲ್ಲರಿಗೂ ನಿರ್ವಹಣೆ ಆಗಿಲ್ಲ. ಬೆಳೆಯುವ ಹಂತಗಳಲ್ಲಿ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಮಾಡ್ತೀವಿ, ಅಂದರೆ 1 ಗ್ರಾಮ್ ಬದಲು 1.5 ಗ್ರಾಮ್ಸ್ ಆಫ್ ಪ್ರೋಟೀನ್ ಕೊಡಬೇಕಾಗತ್ತೆ. ಸೊ ಇನ್ನು ಗರ್ಭಿಣಿ ಸ್ತ್ರೀಯರಲ್ಲಿ, ಬಾಣಂತಿಯರಲ್ಲಿ ಕೆಲವು ಮಟ್ಟದಲ್ಲಿ ಈ ಬೆಳವಣಿಗೆಯ ಹಂತಗಳಲ್ಲಿ ಸಾಮಾನ್ಯವಾಗಿ ಹೇಳೋದಾದರೆ ಈ ಪ್ರೋಟೀನ್ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಕೊಡುತ್ತೀವಿ. ಸೊ ಇದನ್ನು 20 to 25% ಅಂತ ಹೇಳ್ತೀವಿ. ನಿಮ್ಮ ಪ್ಲೇಟಲ್ಲಿ ಈಗ 50% ಕಾರ್ಬೋಹೈಡ್ರೇಟ್ಸ್ ಆದರೆ 20 to 25% ಆಫ್ ಪ್ರೋಟೀನ್ನ ನಾವು ಕೊಡಬೇಕಾಗತ್ತೆ. ಮತ್ತು ಕೊಬ್ಬಿನಾಂಶ, ಫ್ಯಾಟ್. ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರ್ತೀವಿ ಕೊಬ್ಬಿನಾಂಶ ಕೆಟ್ಟದು, ಅದನ್ನು ತಗೊಳ್ಳೇಬಾರ್ದು. ಹಾಗಲ್ಲ. ಸೊ ಕೊಬ್ಬಿನಾಂಶ ಕೂಡ ದೇಹಕ್ಕೆ ಬೇಕಾಗಿರುತ್ತದೆ. ಅದರಲ್ಲೂ ಒಂದು ಒಳ್ಳೆಯ ಕೊಬ್ಬು ಮತ್ತು ಕೆಟ್ಟ ಕೊಬ್ಬು ಅಂತ ಇರುತ್ತೆ. ಒಳ್ಳೆಯ ಕೊಬ್ಬು ಅಂತಂದರೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಕರಿತೀವಿ. ಸೊ ಫ್ಯಾಟ್ಸಲ್ಲಿ ಏನು ಅಂತಂದರೆ ಏನು ಅಂತಂದರೆ ಕೆಲವೊಂದು ವಿಟಮಿನ್ಸು, ಮಿನರಲ್ಸು ಅದನ್ನು ಅಬ್ಸರ್ವ್ ಮಾಡ್ಕೋಬೇಕು ಅಂತಂದರೆ ನಮಗೆ ಫ್ಯಾಟ್ ಇರಲೇಬೇಕಾಗತ್ತೆ ಬಾಡಿನಲ್ಲಿ. ಹೇಳೋದಾದರೆ ವೈಟಮಿನ್ ಡಿ, ವೈಟಮಿನ್ ಕೆ ಇದನ್ನೆಲ್ಲ ನಾವು ತಗೊಳ್ತೀವಿ. ಆದರೆ ಫ್ಯಾಟ್ ಅಂಶ ಸರಿಯಾಗಿಲ್ಲ ಅಂತಂದರೆ ಅದು ನಮ್ಮ ಬಾಡಿ ಅಬ್ಸರ್ವ್ ಆಗೋದಿಲ್ಲ. ಆದ್ದರಿಂದ ಫ್ಯಾಟ್ ಕೂಡ ಬೇಕು. ಆದರೆ ಇದು ಕೂಡ ನಾನು ಮೊದಲೇ ಪ್ರೋಟೀನ್ ಹೇಳ್ದಂಗೆ ಇದು ಕೂಡ ವ್ಯಕ್ತಿಯ ವೈದ್ಯಕೀಯ ಹಿನ್ನೆಲೆ, ಅವರು ಇರುವಂತಹ ರೀತಿ. ಈಗ ತುಂಬ ಸ್ಥೂಲಕಾಯ, ಬೊಜ್ಜು ಇರೋವರಿಗೆ ಈ ಫ್ಯಾಟ್ ಕಡಿಮೆ ಅಂಶದಲ್ಲಿ ಕೊಡ್ತೀವಿ, ಅಥವಾ ಹೃದಯ ಕಾಯಿಲೆಗಳಲ್ಲಿ ಇದ್ದಾಗ ಈ ಫ್ಯಾಟ್ ಕಡಿಮೆ ಕೊಡ್ತೀವಿ. ಸೊ ಇದನ್ನು ನೋಡಿಕೊಂಡು ಆ ವ್ಯಕ್ತಿಯ ಅನುಗುಣವಾಗಿ, ವೈದ್ಯಕೀಯ ಹಿನ್ನೆಲೆ ಅನುಗುಣವಾಗಿ ಈ ಫ್ಯಾಟ್ನ ನಿರ್ವಹಣೆ ಮಾಡಬೇಕಾಗತ್ತೆ. ಸೊ ಈಗ 3 ಆಯಿತು, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಮತ್ತು ಫ್ಯಾಟ್ ಆಯಿತು. ಇದನ್ನು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಸೊ ಇದು ನಮ್ಮ ತಟ್ಟೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂತ ತಿಳ್ಕೊಂಡ್ವಿ. ಈಗ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಇದು ವಿಟಮಿನ್ಸ್ ಮತ್ತು ಮಿನರಲ್ಸ್. ಸೊ ಈ ವಿಟಮಿನ್ಸ್, ಮಿನರಲ್ಸ್ ಏನು ಅಂತಂದರೆ ಅತ್ಯಗತ್ಯವಾಗಿ ಬೇಕು. ಇದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಬೇಕು, ಬಟ್ ಅತ್ಯಗತ್ಯವಾಗಿ ಬೇಕು. ಯಾಕೆ ಅಂತಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂತಹ ಒಂದು ಪೋಷಕಾಂಶ. ಸೊ ನಾವು ಹೇಗೆ ಹೇಳ್ಬೋದು ಇದನ್ನು ಅಂತಂದರೆ ಆರ್ಮಿ, ನಮ್ಮ ಬಾಡಿಯಲ್ಲಿ ಒಂದು ಆರ್ಮಿ ಇರಬೇಕು. ಈ ಆರ್ಮಿ ಯಾವುದೇ ರೀತಿಯಾದ ವೈರಿ ಬಂದಾಗ ಹೊಡೆದೋಡಿಸ್ಬೇಕಾದ್ರೆ, ಅಂದರೆ ಬ್ಯಾಕ್ಟೀರಿಯಾಸು, ವೈರಸ್ಸು ಇದೆಲ್ಲ ಬಂದಾಗ ಅದನ್ನು ಹೊಡೆದೋಡಿಸ್ಬೇಕು ಅಂದರೆ ನಮಗೆ ರೋಗ ನಿರೋಧಕ ಶಕ್ತಿ ಇರಬೇಕು. ಆ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂತಹದೇ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ದಿನನಿತ್ಯ ತಪ್ಪದೇ ಈ ವೈಟಮಿನ್ಸ್ ಮತ್ತು ಮಿನರಲ್ಸ್ ನಮಗೆ ದೊರಕಬೇಕು. ಈ ವಿಟಮಿನ್ಸ್ ಅಂದ ತಕ್ಷಣ ಎಲ್ಲರಿಗೂ ತಿಳಿದಿದೆ, ಎ ಇಂದ ಝೆಡ್ವರೆಗೂ ಇದೆ. ವಿಟಮಿನ್ ಎ, ಬಿ, ಸಿ, ಡಿ, ಝೆಡ್ ಎಲ್ಲ ಥರದಲ್ಲೂ ಈ ವಿಟಮಿನ್ಸ್ಗಳು ನಮಗೆ ಎಲ್ಲ ಆಹಾರ ಸೇವನೆಯಲ್ಲೂ ಸಿಗುತ್ತೆ. ಮತ್ತು ಮಿನರಲ್ಸಲ್ಲಿ ಕ್ಯಾಲ್ಶಿಯಂ, ಐರನ್, ಫಾಸ್ಫರಸ್, ಸೋಡಿಯಂ. ಸೊ ಇದನ್ನು ನಾವು ಯಾವ ಆಹಾರದಲ್ಲಿ ಸಿಗುತ್ತೆ ಅಂತಂದರೆ ಹಣ್ಣು ಮತ್ತು ತರಕಾರಿಗಳಲ್ಲಿ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸಲ್ಲಿ ಸಾಮಾನ್ಯವಾಗಿ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಕ್ಬಿಡತ್ತೆ. ಸೊ ಇದು ನಮಗೆ 5% ಸಿಕ್ಕಿದ್ರೆ ಸಾಕು. ಅಂದರೆ ಒಂದು 100ರಿಂದ 150 ಗ್ರಾಮ್ ಅಂತ ಹೇಳ್ತೀವಿ ಊಟ ತಿಂಡಿಯಲ್ಲಿ, ನಮ್ಮ ತಟ್ಟೆಯಲ್ಲಿ ಅದನ್ನು 5% ಅಷ್ಟೇ ಸಿಗುತ್ತೆ. ಸೊ ಯಾವುದೇ ಒಂದು ವಿಟಮಿನ್ಸ್ ಡಿಫಿಷಿಯನ್ಸಿ ಆದರೂ ಕೂಡ ಒಂದು ರೋಗ ಬಂದ್ಬಿಡುತ್ತೆ. ವಿಟಮಿನ್ ಎ ಇಲ್ಲ ಅಂದರೆ ಕಣ್ಣಿಗೆ, ಡಿ ಇಲ್ಲ ಅಂದರೆ ಮೂಳೆಗಳಿಗೆ, ಸಿ ಇಲ್ಲ ಅಂದರೆ ರೋಗ ನಿರೋಧಕ ಶಕ್ತಿ ಇರೋದಿಲ್ಲ. ಸೊ ಇದರಿಂದ ನಾವು ಇದನ್ನು ನಿರ್ವಹಣೆ ಮಾಡಬೇಕು ಅಂದರೆ ದಿನನಿತ್ಯ ಹಣ್ಣು ಮತ್ತು ತರಕಾರಿಯ ಸೇವನೆ ಅತ್ಯಗತ್ಯವಾಗಿ ಬೇಕಾಗತ್ತೆ. ಸೊ ಇದನ್ನೆಲ್ಲ ಒಗ್ಗೂಡಿಸಿದಾಗ ಈಗ ನಾನು ಹೇಳಿರುವಂತಹ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದನ್ನೆಲ್ಲ ಒಟ್ಟುಗೂಡಿಸಿದ್ರೆ ಅದನ್ನು ಒಂದು ಬ್ಯಾಲೆನ್ಸ್ ಡಯೆಟ್ ಅಂತ ಕರಿತೀವಿ. ಈ ಬ್ಯಾಲೆನ್ಸ್ ಡಯೆಟ್ಟು, ಸಮತೋಲನ ಆಹಾರ ನಮಗೆ ಪೋಷಕಾಂಶಗಳಿಂದ ದೊರಕುತ್ತೆ. ಈ ಪೋಷಕಾಂಶಗಳ ನಿರ್ವಹಣೆ ನಿಮ್ಮ ತಟ್ಟೆಯಲ್ಲಿ ಇರುತ್ತೆ. ಸೊ ಇದಕ್ಕೆ ಇನ್ನೊಂದು ಇದೆ, ಕ್ಯಾಲೋರೀಸ್ ಅಂತ ಇದೆ. ಈ ಕ್ಯಾಲೋರೀಸ್ ಎಲ್ಲಿಂದ ಸಿಗುತ್ತೆ? ಕ್ಯಾಲೋರಿ ಅಂದರೆ ಏನು ಅಂದರೆ ಈ ಕ್ಯಾಲೋರಿಯನ್ನು ಕೊಡುವಂಥದ್ದೇ ಪೋಷಕಾಂಶಗಳು. ಸಾಮಾನ್ಯವಾಗಿ ಹೇಳುವಂಥದ್ದು ಅಂದರೆ ಕಾರ್ಬೋಹೈಡ್ರೇಟ್ಸ್. ಈಗ 1 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ತೊಗೊಂಡ್ರೆ ನಮಗೆ 4 ಕ್ಯಾಲೋರಿಗಳು ಸಿಗುತ್ತೆ. ಸೊ ಹಾಗೆ ಪ್ರೋಟೀನ್ ಕೂಡ 1 ಗ್ರಾಮ್ ಪ್ರೋಟೀನ್ ತೊಗೊಂಡ್ರೆ 4 ಕ್ಯಾಲೋರಿ ಸಿಗುತ್ತೆ. ಸೊ ಫ್ಯಾಟ್ ಮಾತ್ರ ಜಾಸ್ತಿ ಕ್ಯಾಲೋರಿ ಕೊಡುತ್ತೆ. 9 ಕ್ಯಾಲೋರಿಗಳನ್ನು 1 ಗ್ರಾಮ್ ಫ್ಯಾಟಿಂದ ನಮಗೆ ಸಿಕ್ಬಿಡತ್ತೆ.
ಸೊ ಇದೆಷ್ಟು ನಾವು ನಿರ್ವಹಣೆ ಮಾಡ್ತೀವಿ, ಕಾರ್ಬೋಹೈಡ್ರೇಟ್ಸ್ ದಿನನಿತ್ಯ ಎಷ್ಟು ತೊಗೊಳ್ತೀವಿ, ಅದ್ರ ಮುಖಾಂತರ ಈ ಕ್ಯಾಲೋರಿಗಳು ಬರುತ್ತದೆ. ಒಳ್ಳೆಯ ನ್ಯೂಟ್ರಿಷನ್, ಒಳ್ಳೆಯ ಪೋಷಕಾಂಶಗಳಿಂದ ಬಂದಂಥ ಕ್ಯಾಲೋರಿಗಳು ನಮಗೆ ಸೂಕ್ತವಾದದ್ದು. ಅಂದರೆ ಈಗ ಫ್ಯಾಟಿಂದ ಜಾಸ್ತಿ ಬಂದರೆ ಕ್ಯಾಲೋರಿ ಅದು ನಮಗೆ ಅಗತ್ಯ ಇರೋದಿಲ್ಲ, ಅದು ಶೇಖರಣೆಯಾಗಿ ಕೊಬ್ಬಾಗಿ ನಮ್ಮ ದೇಹದ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಪ್ರೋಟೀನಿಂದ ಬರುವಂಥ ಕ್ಯಾಲೋರಿ, ಕಾರ್ಬೋಹೈಡ್ರೇಟ್ಸಿಂದ ಬರುವಂಥ ಕ್ಯಾಲೋರಿ ತುಂಬ ಒಳ್ಳೆಯದು ದೇಹಕ್ಕೆ. ಸೊ ಈ ಕ್ಯಾಲೋರಿ ದಿನನಿತ್ಯ ನಮಗೆ ಎಷ್ಟು ಬೇಕು? ದಿನನಿತ್ಯ ಒಬ್ಬ ವ್ಯಕ್ತಿಗೆ, ಸಾಮಾನ್ಯ ವ್ಯಕ್ತಿಗೆ 1500ರಿಂದ 2000 ಕ್ಯಾಲೋರಿಗಳಷ್ಟು ಆಹಾರವನ್ನು ಸೇವಿಸ್ಬೋದು. ಸೊ ಇದೆಲ್ಲ ನಮಗೆ ಈ ಪೋಷಕಾಂಶಗಳಿಂದ ಸಿಗುತ್ತೆ. ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ಒಂದು ಅನ್ನ ತೊಗೊಂಡಾಗ ವಿಲ್ ಬಿ ಗೆಟಿಂಗ್ ಒಂದು 200 ಕ್ಯಾಲೋರೀಸ್ ಸಿಗುತ್ತೆ, 150 to 200 ಕ್ಯಾಲೋರೀಸು. ತರಕಾರಿ ತೊಗೊಂಡಾಗ ಒಂದು 30 ಕ್ಯಾಲೋರಿ ಸಿಗುತ್ತೆ. ಈ ಟೋಟಲ್ ಕ್ಯಾಲೋರೀಸ್ ಅಂತ ಒಂದು ತಟ್ಟೆಯಲ್ಲಿ ಹೇಳ್ತೀವಿ. ಅದನ್ನು ದಿನನಿತ್ಯ ಅದನ್ನು ವಿಂಗಡಿಸಲಾಗತ್ತೆ. ಸೊ ಬೆಳಗಿನ ಊಟದಲ್ಲಿ, ಮಧ್ಯಾಹ್ನದ ಊಟದಲ್ಲಿ, ರಾತ್ರಿಯ ಊಟದಲ್ಲಿ, ಮತ್ತು ನಾವು ತೊಗೊಳ್ಕೊಂಥ ಸ್ನ್ಯಾಕ್ಸಲ್ಲಿ, ಸೊ ಇದನ್ನೆಲ್ಲ ನಿರ್ವಹಣೆ ಮಾಡಿದಾಗ 2000 ಕ್ಯಾಲೋರಿಗಳಷ್ಟು ದಿನನಿತ್ಯ ನಮಗೆ ಸಿಕ್ಕಾಗ ಅದನ್ನು ಉತ್ತಮವಾದ ಒಂದು ಆಹಾರ ಅಂತ ಹೇಳ್ಬೋದು. ಅದಕ್ಕಿಂತ ಜಾಸ್ತಿ ಆದರೆ ಸಾಮಾನ್ಯವಾಗಿ ಏನಾಗುತ್ತೆ, ಎಲ್ಲೋ ಹೋಗ್ತೀವಿ, ಊಟ ಜಾಸ್ತಿ ಮಾಡ್ತೀವಿ, ಆಗ ಕ್ಯಾಲೋರಿ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಶೇಖರಣೆ ಆಗಿರುವಂಥ ಕ್ಯಾಲೋರಿಗಳೆಲ್ಲ ಕೊಬ್ಬಾಗಿ ಕನ್ವರ್ಟ್ ಆಗಿ ದೇಹದ ತೂಕ ಜಾಸ್ತಿ ಆಗುತ್ತೆ, ಅಥವಾ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ. ಆವಾಗ ಡಯಾಬಿಟೀಸ್ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಥರದ್ದೆಲ್ಲ ತೊಂದರೆಗಳು ಅನುಭವಿಸ್ಬೇಕಾಗತ್ತೆ. ಸೊ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಸರಿಯಾದ ಕ್ಯಾಲೋರಿಯ ನಿರ್ವಹಣೆ ಬಹಳ ಮುಖ್ಯ. ಸೊ ಹಾಗಾದರೆ ಈಗ ಒಂದು ಮಾದರಿಯ ಊಟ ಹೇಗಿರಬೇಕು, ಒಬ್ಬ ಮನುಷ್ಯ ದಿನನಿತ್ಯ ಒಂದು ಒಳ್ಳೆಯ ಊಟ ಮಾಡ್ತೀನಿ ಅಂತಂದರೆ ಹೇಗಿರಬೇಕು ಅನ್ನುವ ಪ್ರಶ್ನೆಗೆ ಉತ್ತರ. ಸೊ ಮಾದರಿ ಪ್ಲೇಟ್ ಅಂತಂದರೆ ಸಾಮಾನ್ಯವಾಗಿ ಏನು ಅಂದರೆ, ನಿಮಗೆ ಯಾವ ಊಟ ನೀವು ಅಭ್ಯಾಸ ಬಲದಿಂದ ಬಂದಿರುತ್ತೆ ಅಂತಹ ಆಹಾರವನ್ನೇ ಸೇವಿಸ್ತಾ ಇರೋದು ತುಂಬ ಒಳ್ಳೆಯದು. ಈಗ ಬೇರೆ ಬೇರೆ ರೀಜನಲ್ಲಿ ಬೇರೆ ಬೇರೆ ರೀತಿಯಾದ ಒಂದು ಆಹಾರವನ್ನು ಸೇವಿಸ್ತಾರೆ. ಸೊ ವಿವಿಧತೆಯಿಂದ ಆಹಾರವನ್ನು ನಾವು ವಿಂಗಡಿಸ್ಬೋದು. ಅಂದರೆ ಈಗ ಸಾಮಾನ್ಯವಾಗಿ ತೊಗೊಂಡ್ರೆ ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲೇ ಸೌತಲ್ಲೇ ಒಂಥರ ಇರುತ್ತೆ, ನಾರ್ತಲ್ಲೇ ಇರುತ್ತೆ, ಈಸ್ಟಲ್ಲೇ ಬೇರೆ ಥರ, ವೆಸ್ಟಲ್ಲೇ ಬೇರೆ ಥರ. ಈಗ ಬೇರೆ ಬೇರೆ ಆಹಾರ ಪದ್ಧತಿಗಳು. ಯಾಕೆ ಈ ಆಹಾರ ಪದ್ಧತಿಗಳು ಬೇರೆ ಬೇರೆಯಾಗಿದೆ ಅಂತಂದರೆ, ಅಲ್ಲಿನ ಎನ್ವೈರ್ನಮೆಂಟ್ ಪ್ರಕಾರ ಬೆಳೆಯುವಂತಹ ಆಹಾರಗಳು ಅಲ್ಲಿಗೆ ಸೂಕ್ತವಾಗಿರುತ್ತೆ. ಸೊ ಆ ಆಹಾರಗಳನ್ನೇ ಇಟ್ಕೊಂಡು ಅದರಲ್ಲಿ ಸಿಗುವಂಥ ಪೋಷಕಾಂಶಗಳ ನಿರ್ವಹಣೆ ಮಾಡೋದು ಬಹಳ ಉತ್ತಮ. ಸೊ ಸಾಮಾನ್ಯವಾಗಿ ಈಗ ನಮ್ಮ ಸೌತ್ ಕರ್ನಾಟಕ, ಕೇರಳ, ತಮಿಳುನಾಡು ಈ ಕಡೆಗಳಲ್ಲಿ ಏನು ಮಾಡ್ತೀವಿ, ಅಕ್ಕಿ ಜಾಸ್ತಿ ಉಪಯೋಗಿಸ್ತೀವಿ. ಅದನ್ನು ಒಂದು ಕಾರ್ಬೋಹೈಡ್ರೇಟ್ಸ್ ಅಂತ ಇಟ್ಕೊಳ್ಬೋದು, ಅಥವಾ ಚಪಾತಿ ತಿನ್ನೋರಲ್ಲಿ ಚಪಾತಿ ತಿನ್ಬೋದು, ಅಥವಾ ಮಿಲ್ಲೆಟ್ಸ್ ಅಂತ ಈಗ ಫೇಮಸ್ ಆಗಿರುವಂತಹ ಮಿಲ್ಲೆಟ್ಸ್ಗಳು, ಅದನ್ನು ಕೂಡ ಒಂದು ಕಾರ್ಬೋಹೈಡ್ರೇಟ್ಸ್ ರೀತಿಯಲ್ಲಿ ಸೇವನೆ ಮಾಡ್ಬೋದು. ಇದಕ್ಕೆ ಒಂದು ಪ್ರೋಟೀನ್ ಅಂಶ, ಬೇಳೆಕಾಳುಗಳಿಂದ ಮಾಡಿರುವಂತಹ ಯಾವುದಾದ್ರೂ ಒಂದು ಡಿಶ್ ಆಗಿರ್ಬೋದು, ಅಥವಾ ಮಾಂಸಾಹಾರದಿಂದ ಮಾಡಿರುವಂತಹ ಯಾವುದಾದ್ರೂ ಒಂದು ಡಿಶ್ ಆಗಿರ್ಬೋದು, ಇದರ ಜೊತೆಯಾಗಿ ಸೇರಿದಾಗ ಅದು ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ಗಳನ್ನು ಒಳಗೊಂಡಿರುತ್ತೆ.